ಮಕ್ಕಳೇ, ನನ್ನ ಸ್ನೇಹಿತರಾದಂಥ ದಾಸೇಗೌಡ್ರೆ ಹಾಗೂ ಅವರ ಕ್ಲಬ್ಬಿನ ಎಲ್ಲ ಸದಸ್ಯರು ಯಾರು ಆಗಮಿಸಿದ್ದಾರೆ. ಬಹುಶಃ ನನಗನ್ನಿಸ್ತು, ನನ್ನ ಸೌಭಾಗ್ಯ ಈ ಲಯನ್ಸ್ ಕ್ಲಬ್ಬಲ್ಲಿ ನಾನಿರೋದು. ನಾನು ಈಗ ತಾನೇ ಜಿಗಣಿಯಲ್ಲಿರ್ತಕ್ಕಂಥ ಒಂದು ಲಯನ್ಸ್ ಕ್ಲಬ್ ಕಾರ್ಯಕ್ರಮ ಮುಗಿಸಿ ಬರ್ತಾ ಇದ್ದೀನಿ. ಬಹುಶಃ ಆನೇಕಲ್ಲಿಂದ ಈಗ ಬರೋಕ್ಕೆ ಟೈಮ್ ಆಯಿತು, ಹಾಗಾಗಿ ನಾನು ತಡವಾಗಿ ಬಂದೆ. ನನಗೆ ಬಹಳ ಖುಷಿಯಾಗಿದ್ದೇನು ಅಂದರೆ, ಇಂಥ ಒಂದು ಕೋವಿಡ್ ಸಮಯದಲ್ಲಿ ರಾಜೇಶ್, ರಾಮಚಂದ್ರನ್ ಹಾಗೂ ಮಿಲನ್ ಅವರು ಸೇರಿ 10 ಲಕ್ಷದ ಒಂದು ಸೇವಾ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವ್ರಿಗೆ ನಾವೆಲ್ಲ ಕರತಾಳದೊಂದಿಗೆ ಅಭಿನಂದಿಸ್ತೇವೆ. ಎಕ್ಸಲೆಂಟ್ ಜಾಬ್. ಈ ಕೋವಿಡ್ ಬಗ್ಗೆ ಮಾತಾಡ್ತಾ ಇದ್ವಿ. 220 ರಾಷ್ಟ್ರಗಳಲ್ಲಿ 700 ಕೋಟಿ ಜನ ಮಂಡಿ ಕಾಲು ಊರ್ಕೊಂಡು ನೆಲಕ್ಕೆ ಕೂರುವಂತ ಒಂದು ಸನ್ನಿವೇಶ ಬಂತು. ಬಹುಶಃ ಇಂಥ ಸಭೆಗಳು ನಾವು ನೋಡೇ ಇಲ್ಲ. ಎಲ್ಲವೂ ಈಗ ವರ್ಚುವಲ್ ಝೂಮ್ ಮೀಟಿಂಗ್ಸ್ ಅಲ್ಲಿ ಇರ್ತೀವಿ. ಈ 700 ಕೋಟಿ ಜನರಲ್ಲಿ 20 ಕೋಟಿ ಜನಕ್ಕೆ ಕೋವಿಡ್ ಬಂದಿದೆ. 40 ಲಕ್ಷ ಜನ ಪ್ರಾಣ ಕಳ್ಕೊಂಡ್ರು ಇಡೀ ವಿಶ್ವದಲ್ಲಿ. ಇವತ್ತು ಏನಾದರೂ ಆ 20 ಕೋಟಿ ಜನರಲ್ಲಿ ಆ ಕೋವಿಡ್ ವೈರಾಣು ಎಲ್ಲ ತೆಗೆದು ಒಂದು ತಟ್ಟೆಗೆ ತೂಕಕ್ಕೆ ಹಾಕಿದ್ರೆ 1 ಗ್ರಾಮು ಬರಲ್ಲ. 1 ಗ್ರಾಮು ಇಲ್ಲದೆ ಇರ್ತಕ್ಕಂಥ ಕೋವಿಡ್ ವೈರಸ್ 700 ಕೋಟಿ ಜನರ ಜೀವನವನ್ನೇ ಬದಲಾಯಿಸ್ಬಿಟ್ಟು. ಇದರಿಂದ ನಾನು ಕಲಿತಂತ ಪಾಠ ಬಹಳ ಹತ್ತಿರದಿಂದ ನೋಡಿದಂಥ ವಿಚಾರ. ನಮ್ಮ ಹತ್ರ ಇರ್ತಕ್ಕಂಥ ಹಣ ಲೆಕ್ಕಕ್ಕೆ ಇಲ್ಲ. ನಾನು ಕೋವಿಡ್ ಟಾಸ್ಕ್ ಫೋರ್ಸಿನ ಚೇರ್ಮನ್ ಆಗಿ ಎಷ್ಟು ಜನ ಫೋನ್ ಮಾಡಿದ್ರು ಅಂತಂದ್ರೆ, ಸರ್ 10 ಲಕ್ಷ ಆಗಲಿ ಸರ್, ಹಾಸ್ಪಿಟ್ಲಿಗೆ ನಾನು ಖರ್ಚು ಮಾಡ್ತೀನಿ, ಒಂದು ಬೆಡ್ ಕೊಡಿಸಿ. ಯಾವ ಹಾಸ್ಪಿಟ್ಲು ಇಲ್ಲ, ಎಲ್ಲಿಂದ ಕೊಡಿಸ್ತೀನಿ? ಆದರೆ ನಾನು ಬಹಳ ಖುಷಿಯಿಂದ ಹೇಳ್ತೇನೆ, 2,000ಕ್ಕೂ ಹೆಚ್ಚು ಜನಕ್ಕೆ ಹಾಸ್ಪಿಟಲ್ ಬೆಡ್ ಕೊಡಿಸಿದ್ದೀವಿ. ಎಲ್ಲವೂ ಫ್ರೀ, 1 ರೂಪಾಯಿ ಚಾರ್ಜ್, ಎಲ್ಲವೂ ಫ್ರೀ. ಸರ್ಕಾರದ ಕಾರ್ಯಕ್ರಮ. ಅಧಿಕಾರದಲ್ಲಿ ಇದ್ದೀನಿ, ಅವ್ರಿಗೊಂದು ಅವಕಾಶ ಮಾಡ್ತೀನಿ. ನನಗಿನ್ನೂ ನೆನಪಿದೆ, ಒಳ್ಳೆ ಕೆಲಸಗಳು ಮಾಡಿದ್ರೆ ಬೇರೆ ಬೇರೆ ಕಡೆ ಚೇಂಜ್ ಮಾಡ್ತಾ ಇರ್ತಾರೆ. ನಾನು ಟಾಸ್ಕ್ ಫೋರ್ಸ್ ಚೇರ್ಮನ್ ಆಗಿ ಮಾಡ್ತಾ ಇದ್ದೆ. ನಂತರ ಹೋಮ್ ಐಸೋಲೇಷನ್ ಅಂತ ಹೇಳಿ ಹಾಕಿದ್ರು. ಆ ಒಂದು ಡಿಪಾರ್ಟ್ಮೆಂಟ್ಗೆ ಹಾಕಿದಾಗ ನಾನು 1200 ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡಿದೆ. ಯಾರು ವೈಲೇಟ್ ಮಾಡಿದ್ರು, ನೋಡಿದ್ರು ಯಾಕೋ ಸರಿ ಹೋಗಿಲ್ಲ ಅಂತೇಳಿ ಎಲ್ಲಿಗೆ ಹಾಕ್ಬೇಕು ಇವ್ರನ್ನ ಅಂತ ಹುಡುಕಿದ್ರು. ಮೇ ತಿಂಗಳಲ್ಲಿ ನಮ್ಮ ಇಡೀ ಜೀವನ ಮಾತ್ರವಲ್ಲ, ಭಾರತದ ಇತಿಹಾಸದಲ್ಲಿ ಎಂದೂ ಕಾಣದಂಥ ದೃಶ್ಯಗಳು. ಮೇ 1ನೇ ತಿಂಗಳು ಬೆಂಗಳೂರಲ್ಲಿ 9,000 ಜನ ಪ್ರಾಣ ಕಳ್ಕೊಂಡ್ರು. ಮೇ ತಿಂಗಳು ಮಾತ್ರ. ಸರ್ಕಾರ ಯೋಚನೆ ಮಾಡಿದ್ರು ಇವ್ರನ್ನ ಎಲ್ಲಿ ಹಾಕ್ಬೇಕು ಅಂತ. ನನಗೆ ಹೇಳಿದ್ರು, ಸರ್ ನಿಮ್ಮನ್ನ ಒಂದು ನೋಡಲ್ ಆಫೀಸರ್ ಆಗಿ ಮಾಡಿದ್ದೀವಿ. ಬಹಳ ಖುಷಿ ಆಯ್ತು. ನಾನು ನೋಡಲ್ ಆಫೀಸರ್ ಆಗಿ ಮಾಡಿದ ತಕ್ಷಣ ನಾನು ಎಲ್ಲಿಗೆ ಅಂತ ಕೇಳಲಿಲ್ಲ. ತಕ್ಷಣ ನನಗೊಂದು, ಈಗೆಲ್ಲ ವಾಟ್ಸಪ್ಪಲ್ಲಿ ಆದೇಶ ಕಳಿಸ್ಬಿಡ್ತಾರೆ, ಮುಂಚೆ ಥರ ಇಲ್ಲ. ಯು ಹ್ಯಾವ್ ಬೀನ್ ಅಪಾಯಿಂಟೆಡ್ ಬೈ ದ ಗವರ್ಮೆಂಟ್ ಆಸ್ ನೋಡಲ್ ಆಫೀಸರ್, ಸೇಫ್ಟಿ, ವಿಜಿಲಿಯನ್ಸ್, ಸೆಕ್ಯೂರಿಟಿ. ತುಂಬ ಉದ್ದ ಇತ್ತು. ನಾನು ಇಷ್ಟು ಡೆಸಿಗ್ನೇಷನ್ ಒಬ್ಬನೇ ಹೇಗೆ ಹ್ಯಾಂಡಲ್ ಮಾಡೋದು, ಯಾವುದೊಂದು ನೋಡಿಲ್ಲ. ಆಮೇಲೆ ಲಾಸ್ಟ್ ಲೈನಲ್ಲಿ ಹಾಕಿದ್ದಾರೆ, ಯು ಹ್ಯಾವ್ ಬೀನ್ ಅಪಾಯಿಂಟೆಡ್ ಆಸ್ ನೋಡಲ್ ಆಫೀಸರ್ ಫಾರ್ ಬ್ಯಾಂಗ್ಳೂರ್, ಆನೇಕಲ್ ಅಂಡ್ ತಾವರೆಕೆರೆ. ಏನು ಅಂತ ನೋಡಿದ್ರೆ ಕೈ ತಟ್ಬಿಟ್ರಿ. ಏನಕ್ಕೆ ನೋಡಿದ್ರೆ, ಈ ಬೆಂಗಳೂರಲ್ಲಿರೋ ಎಲ್ಲಾ ಮಶಾನಕ್ಕೂ ನೀವೇ ಇದು ನೋಡಲ್ ಆಫೀಸರ್. ಜನ ಅವರ ಮನೆಯವರು ಸತ್ತಾಗ ಆಚೆ ಬರಕ್ಕೆ ಎದುರ್ಬೇಕಾದ್ರೆ ನಮ್ಮನ್ನ ಸರ್ಕಾರ ವಿಶ್ವಾಸ ಇಟ್ಕೊಟ್ರು. ನಾನು ಕ್ಯಾಪ್ಟನ್ ಮಣಿವಣ್ಣನ್ ಸಾಹೇಬರು ಸೇರಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಮಂಜುನಾಥ್ ಪ್ರಸಾದ್ ಸಾಹೇಬರ ಒಂದು ನೇತೃತ್ವದಲ್ಲಿ ಕೇವಲ 48 ಗಂಟೆಗಳಲ್ಲಿ ಆನ್ಲೈನ್ ಸಿಸ್ಟಮ್ ಮಾಡಿದ್ವಿ. ಎಲ್ಲ ಕ್ರಿಮಿಟೋರಿಯಂ ಅಲ್ಲಿ ನಮ್ಮ ಜನ ಹಾಕಿದ್ವಿ. ಐ ವಿಸಿಟೆಡ್ ಎವ್ರಿ ಕ್ರಿಮಿಟೋರಿಯಂ. ಜನ ಎದುರ್ಕೊಂಡು ಕೂತಿದ್ರಲ್ಲ, ಒಂದೊಂದು ಮಶಾನದಲ್ಲಿ ನಿಂತು ನಾನು ನೋಡಿದ್ದೀನಿ. ಆ 9,000 ಜನರಲ್ಲಿ 1,000ಕ್ಕೂ ಹೆಚ್ಚು ಜನರ ಅಂತ್ಯಕ್ರಿಯೆ ನಾವು ಮಾಡಿದ್ದೀವಿ. ಕಾರಣ ಏನ್ ಗೊತ್ತಾ? ಅವರ ಕುಟುಂಬದವ್ರು ಬರಲಿಲ್ಲ. ಮನೆಯಿಂದ ಫೋನ್ ಮಾಡಿದ್ರು, ಸರ್ ಹಾಸ್ಪಿಟಲ್ ಅಲ್ಲಿ ನಮ್ಮವ್ರು ತೀರೋಗಿದ್ದಾರೆ, ನೀವೇ ಕ್ರಿಮೆಂಟ್ ಮಾಡ್ಬಿಡಿ, ಯಾಕಂದ್ರೆ ಅವ್ರಿಗೆ ಭಯ ನಮಗೆ ಕೋವಿಡ್ ಬಂದ್ಬಿಡುತ್ತೆ. ನಾವು ಎದುರ್ಲಿಲ್ಲ. ಯಾಕಂದ್ರೆ ಎದುರದೆ ಕೆಲಸ ಮಾಡೋರಿಗೆ ಒಬ್ಬ ಯೋಧ ಅಂತ ಕರೆಯೋರು. ಎದುರವನಿಗೆ ನೋಬಡಿ ಕಾಲ್ಸ್ ಎ ಪರ್ಸನ್ ಹೂ ಇಸ್ ಕೇರ್ಡ್ ಅಸ್ ಸೋಲ್ಜರ್.
ದ ಒನ್ ಹೂ ಇಸ್ ಬೋಲ್ಡ್ ಇಸ್ ಕಾಲ್ಡ್ ಅ ಸೋಲ್ಜರ್. ಸೊ ನಾವು ಮುಂದೆ ನಿಂತು ಅಷ್ಟು ಜನರ ಒಂದು ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಒಂದು 2-3 ಘಟನೆ ನಾನು ಮರೆಯೋಕ್ಕಾಗಲ್ಲ. ನನಗೊಂದು ಮಹಿಳೆ ಫೋನ್ ಮಾಡಿದ್ರು, ಸರ್ ನಮ್ಮ ಯಜಮಾನರು ತೀರ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಯಾರೂ ಇಲ್ಲ ಜೊತೆಗೆ, ನೀವು ಬಂದು ನನಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಂಡಾಗ ನಾನು ಕೇಳಿದೆ ಏನಾಯಿತು. ಅವರು ಕನಕಪುರದಲ್ಲಿ ಇರ್ತಕ್ಕಂಥ ಕನಕಪುರ ರೋಡಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟಿಂದ ಆ್ಯಂಬುಲೆನ್ಸಲ್ಲಿ ಹೊರಟಿದ್ದಾರೆ. ಅಪೋಲೋ ಹಾಸ್ಪಿಟಲ್ಗೆ ಬರೋ ದಾರಿಯಲ್ಲಿ ಅವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ಆ ಮಹಿಳೆಗೆ ಒಂದು 38-39 ಇಯರ್ಸ್ ಇರ್ಬೋದು. ಅಪೋಲೋ ಹಾಸ್ಪಿಟಲ್ ಚೆಕ್ ಮಾಡಿದ್ರು, ಅವ್ರು ಹೇಳಿದ್ರು ಇಲ್ಲ ತೀರೋಗಿದ್ದಾರೆ. ಸರಿ ಡೆತ್ ಸರ್ಟಿಫಿಕೇಟ್ ಕೊಡಿ ಅಂದರೆ ಇಲ್ಲ ನೀವು ಸರ್ಕಾರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ತಕ್ಷಣ ನಿಮ್ಹಾನ್ಸಿಗೆ ಕರ್ಕೊಂಡು ಹೋದ್ರೆ ಏನು ಹೇಳಿದ್ರು, ಪೋಸ್ಟ್ ಮಾರ್ಟಮ್ ಮಾಡಬೇಕು, ಹಾಗೆ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಆ ಮಹಿಳೆ ಅವ್ರ ಗಂಡನ ಶವವನ್ನು ನಿಮ್ಹಾನ್ಸಲ್ಲಿ ಬಿಟ್ಟು 3 ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಹೇಳ್ತಾರೆ ಇದು ನಮ್ಮ ಜೂರಿಸ್ಟಿಕ್ಷನ್ ಬರಲ್ಲ. ಕೊನೆಗೆ ನನಗೆ ಫೋನ್ ಮಾಡಿದ್ರು, ನಾನು ನಮ್ಮ ಆಫೀಸರ್ಸ್ ಕಲಿಸಿ ಪೋಸ್ಟ್ ಮಾರ್ಟಮ್ ಮಾಡಿದ್ವಿ. ಹಾಗೆ ಹೇಳಿದ್ರು ನೋಡಿ ನಮ್ಮ ಜೊತೆಗೆ ಯಾರೂ ಇಲ್ಲ, ನೀವು ಹೆಲ್ಪ್ ಮಾಡಿ. ಆ ದಿನಾನೇ ಅದರ ಒಂದು 4 ದಿನದ ಹಿಂದೆ ನಾನು ನನ್ನ ಅಣ್ಣನ್ನ ಕಳ್ಕೊಂಡಿದ್ದೆ. ಆದರೂ ಸಹ ನನ್ನ ಒಂದು ವೈಯಕ್ತಿಕ ದುಃಖಕ್ಕಿಂತ ಅವರು ತೊಂದರೆ ಭಾಳ ದೊಡ್ಡದಾಗಿತ್ತು. ತಕ್ಷಣವೇ ನಾನು ಹೊರಟು ಬನಶಂಕರಿ ಚಿತಾಗಾರಕ್ಕೆ ಹೋಗಿ ಅಂತ್ಯ ಸಂಸ್ಕಾರ ಮಾಡಿದ್ವಿ, ಮುಗೀತು. 15 ದಿನದ ನಂತರ ಆ ಮಹಿಳೆ ಫೋನ್ ಮಾಡಿದ್ರು, ಏನೋ ಥ್ಯಾಂಕ್ಸ್ ಹೇಳಕ್ಕೆ ಫೋನ್ ಮಾಡ್ತಾರೆ. ಅವ್ರು ಯಾರು ಏನು ಅಂತ ನಾನು ಕೇಳಲಿಲ್ಲ. ಕೇಳಿದಾಗ ಗೊತ್ತಾಯಿತು ಆ ಸತ್ತಂಥ ವ್ಯಕ್ತಿ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ನ ಗ್ಲೋಬಲ್ ವೈಸ್ ಪ್ರೆಸಿಡೆಂಟ್. ಅವರ ಸಂಬಳ ಒಂದು ತಿಂಗಳಿಗೆ 1 ಕೋಟಿ, ನ್ಯೂಯಾರ್ಕಲ್ಲಿ ಕೆಲಸ ಮಾಡ್ತಕ್ಕಂಥ. ಆ ಮಹಿಳೆ ಸಿಟಿ ಬ್ಯಾಂಕಿನ ಮಿಡ್ಲ್ ಈಸ್ಟಿನ ಮಾರ್ಕೆಟಿಂಗ್ ಹೆಡ್. ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ, ಸತ್ತಾಗ ಒಬ್ಬರು ಜೊತೆಗೆ ಬರಲಿಲ್ಲ, ಅವ್ರು ಸಂಪಾದಿಸಿದಂಥ ಕೋಟ್ಯಾಂತರ ರೂಪಾಯಿ ಹಣ ಬರಲಿಲ್ಲ. ನೋಬಡಿ ಕೇಮ್ ಫಾರ್ ಹೆಲ್ಪ್. ಅವತ್ತು ಹಾಸ್ಪಿಟ್ಲಲ್ಲಿ ICU ಅಲ್ಲಿ ಸೇರಿಸ್ಬೇಕಾದ್ರೆ ಜನ ಬರಲಿಲ್ಲ. ಭಯ, ಯಾರಿಗೂ ಆಗುತ್ತೋ ಕೋವಿಡು, ಏನಾಗುತ್ತೋ. ಎಷ್ಟೋ ಕುಟುಂಬಗಳಿಗೆ ನಾವು ನೆರೆ ಆದ್ವಿ. ಯಾರೋ ಮಹಿಳೆ ಯಾರೋ ಸತ್ತೋದ್ರು, ನಾವು ಮುಂದೆ ನಿಂತು ಅವರಿಗೆಲ್ಲ ಏನು ಗೌರವ ಕೊಡಬೇಕು, ಗೌರವದಿಂದ ಅಂತ್ಯ ಸಂಸ್ಕಾರ ಮಾಡಿದ್ವಿ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ, ಭಯ ಬಿಟ್ಟು ತನ್ನ ಸ್ವಂತ ಜೀವವನ್ನು ಲೆಕ್ಕಿಸದೆ ಕೆಲಸ ಮಾಡ್ತೀವಲ್ಲ, ಈ ಸೇವೆ ಅಶೋಕ್ ಕುಮಾರ್ ಅವರು ಹೇಳಿದಂಗೆ ನಾವು ಕಲ್ತಿದ್ದು ಎಲ್ಲಿ ಅಂತ ಹೇಳಿದ್ರೆ ಈ ಲಯನ್ಸ್ ಕ್ಲಬ್ಬಿಂದ ಕಲ್ತಿದ್ವಿ ಅಂತ ನಾನು ಒಂದೇ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೋ ಇವತ್ತು ಮಹಾರಾಜರ ದಿನ ಅನ್ಸುತ್ತೆ ನನಗೆ. ಯಾಕಂದ್ರೆ ನಿಮ್ಮನ್ನೆಲ್ಲ ನೋಡಿದ್ರೆ ರಾಜರು ರಾಣಿಯರನ್ನು ಕಾಣ್ತಿದ್ವಿ. ಅದಕ್ಕೆ ಐ ಥಾಟ್ ಐ ಶುಡ್ ಟೆಲ್ ಸಮಥಿಂಗ್ ಫ್ರಮ್ ದಿ ಹಿಸ್ಟ್ರಿ. ಒಬ್ಬ ಮಹಾರಾಜರನ್ನು ಹುಚ್ಚಿ ಇರುತ್ತೆ. ಕೆಲವರು ಚಿನ್ನ ತಗೊಳ್ತಾರೆ, ಕೆಲವರು ಬಹಳಷ್ಟು ಪ್ಯಾಲೇಸ್ ಕಟ್ಟಿಸ್ತಾರೆ. ಒಂದು ಮಹಾರಾಜರು ಇದ್ರು, ಅವ್ರು ಎಲ್ಲಿ ಹೋದ್ರು ಕುದುರೆಗಳು ತರೋ, ಒಳ್ಳೊಳ್ಳೆ ಕುದುರೆ ತರೋ. ಒಂದು ಸರಿ ಅರೇಬಿಯಾಗೆ ಹೋಗಿದ್ದಾಗ 8 ಅಡಿ 10 ಅಡಿ ಇರ್ತಕ್ಕಂಥ ಕುದುರೆ ಬಹಳ ಚೆನ್ನಾಗಿತ್ತು, ನಾಗಾಲೋಕದಲ್ಲಿ ಓಡುವಂಥ ಕುದುರೆ. ಆ ಕುದುರೆ ತಂದರು, ಬಹಳ ಚೆನ್ನಾಗಿತ್ತು. ಆದರೆ ಯಾಕೋ ಏನೋ ಒಂದಷ್ಟು ದಿನ ಆದಮೇಲೆ ಆ ಕುದುರೆ ಕುಂಟಕ್ಕೆ ಶುರು ಮಾಡಿ. ಈ ಮಹಾರಾಜರಿಗೆ ಭಾಳ ಚಿಂತೆ. ಇರೋ ವೆಟರ್ನರಿ ಡಾಕ್ಟರ್ನೆಲ್ಲ ಕರೆಸಿದ್ರು. ಎಲ್ಲರೂ ಅಲ್ಲಿಂದ ಬಾಲ ತನಕ ಚೆಕ್ ಮಾಡಿದ್ರು. ಮಾಡಿಬಿಟ್ಟು ಹೇಳಿದ್ರು ಕುದುರೆಗೆ ಏನೂ ತೊಂದರೆ ಇಲ್ಲ ಸರ್, ಆದರೆ ಯಾಕೆ ಕುಂಟತ್ತೆ ಗೊತ್ತಿಲ್ಲ. ರಾಜರಿಗೆ ಭಾಳ ತಲೆ ಕೆಟ್ಟೋಯ್ತು. ಕೊನೆಗೆ ಅರೇಬಿಯಾದಿಂದನೇ ಡಾಕ್ಟರ್ ಕರೆಸಿದ್ರು. ಯಾಕಂದ್ರೆ ಆ ಊರಿನ ಕುದುರೆ ಎಲ್ಲ ಭಾಳ ವಿಚಿತ್ರ ಇರ್ಬೋದು, ಅಲ್ಲಿಂದಲೇ ತರಿಸೋದು. ಅರೇಬಿಯಾದಿಂದ ಡಾಕ್ಟ್ರು ಬಂದು ಎಲ್ಲ ಚೆಕ್ ಮಾಡಿ ಅವ್ರು ಹೇಳಿದ್ರು, ಸರ್ ನಾನು ಚೆಕ್ ಮಾಡಿದ್ದೀನಿ, ಕುದುರೆಗೆ ಯಾವ ದೋಷವೂ ಇಲ್ಲ, ಯಾಕೆ ಕುಂಟ್ತಾ ಇದೆ ಗೊತ್ತಿಲ್ಲ. ಭಾಳ ಮಹಾರಾಜನ ಚಿಂತೆಯಿಂದ ಕೂತಿದ್ರು. ನೆಕ್ಸ್ಟ್ ಡೇ ಬಂದರು, ಬೋಧಿಸತ್ವ ಅವರು ಬಂದರು. ಬೋಧಿಸತ್ವ ಅಂತ ಒಂದು ಎಲ್ಲವನ್ನೂ ತಿಳಿದಂಥ ವ್ಯಕ್ತಿ. ಮಹಾರಾಜರು ಕೇಳಿದ್ರು, ಸ್ವಾಮಿ ಕ್ಷಮಿಸ್ಬಿಡಿ, ನಿಮ್ಮನ್ನಿಂಥ ಪ್ರಶ್ನೆ ಕೇಳಬಾರ್ದು, ಯಾಕೋ ನನ್ನ ಕುದುರೆ ಕುಂಟ್ತಾ ಇದೆ, ನನಗಿದೇ ತಲೆ ಕೆಟ್ಟೋಗಿದೆ, ಸ್ವಲ್ಪ ಏನಾದರೂ ಪರಿಹಾರ ಹೇಳ್ತೀರಾ? ಅವ್ರು ಹೇಳಿದ್ರು, ನಾನು ಕುದುರೆ ಪಂಡಿತ ಅಂತೂ ಅಲ್ಲ, ಆದರೂ ನೋಡ್ತೀನಿ, 2 ದಿನ ಇದ್ದು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. 2 ದಿನ ಕುದುರೆ ಜೊತೆಗಿದ್ರು. ಆಮೇಲೆ ಬಂದು ಮಹಾರಾಜರು ಕೇಳಿದ್ರು, ಏನು ಪರಿಹಾರ ಕಂಡುಹಿಡಿದ್ರ? ಹೌದೌದು ಕಂಡುಹಿಡಿದಿದ್ದೀನಿ. ಏನು ಹೇಳಿ ಅಂತ. ಕುದುರೆಗೆ ಯಾವ ನೋವು ಇಲ್ಲ, ಚೆನ್ನಾಗಿದೆ. ನೀವು ಒಂದು ಮಾಡಿ, ಕುದುರೆಗೆ ತರಬೇತಿ ಕೊಡ್ತಾರಲ್ಲ ಟ್ರೈನರ್, ಅವನ್ನ ಬದಲಾಯಿಸ್ಬಿಡಿ. ಮಹಾರಾಜರಿಗೆ ತಲೆ ಕೆಟ್ಟೋಯ್ತು, ಕುದುರೆ ಕುಂಟಕ್ಕೂ ಟ್ರೈನರ್ಗೆ ಯಾವ ಸಂಬಂಧ? ಆಗ ಬೋಧಿಸತ್ವ ಹೇಳಿದ್ರು, ನೋಡಿ ಆ ತರಬೇತಿ ಕೊಡ್ತಾನಲ್ಲ ಟ್ರೈನರ್,
ಅವನು ಕುಂಟ್ತಾನೆ. ಕುದುರೆ ಏನ್ ಅನ್ಕೊಂಡಿದೆ ಅದೇ ಕರೆಕ್ಟಾಗಿ ನಡೆಯೋದು, ಸೊ ನಾನು ಕುಂಟಬೇಕು ಅಂತ ಕುಂಟ್ತಾ ಇದೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ? ಸಮಾಜದಲ್ಲಿ ಗುರುಗಳು, ಶಾಲೆಯಲ್ಲಿ ಶಿಕ್ಷಕರು, ಲಯನ್ಸ್ ಕ್ಲಬ್ ಅಲ್ಲಿ ಗವರ್ನರ್ಗಳು, ವೈಸ್ ಗವರ್ನರ್ಗಳು, ಪ್ರೆಸಿಡೆಂಟ್ಗಳು, ನೀವು ಕುಂಟಿದ್ರೆ ನಿಮ್ಮ ಮೆಂಬರ್ಸು ನಿಮ್ ಜೊತೆ ಕುಂಟ್ತಾರೆ. ಯಾಕಂದ್ರೆ ಇದೇ ಸರಿ ಏನೋ ಅನ್ಕೊಂಡಿದ್ದಾರೆ. ಇವತ್ತಿನ ಪರಿಸ್ಥಿತಿ ಹಂಗೆ ಆಗಿದೆ. ಕುಂಟೋದೇ ಒಂದು ವೇಗದ ಓಟ ಅನ್ಕೊಂಡ್ಬಿಟ್ಟಿದೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ? ಸಾಕಷ್ಟು ಯಂಗ್ಸ್ಟರ್ಸ್ ಬಂದಿದ್ದೀರಾ. ಭವಿಷ್ಯ ನೀವೆಲ್ಲ ಓದಿದಾಗ ಕಾರ್ಲ್ ಲ್ಯೂಯಿಸ್, ನಾನು ಇಲ್ಲಿ ಬರೀದೇ ಇರೋಂಥ ವಿಚಾರ ಹೇಳ್ತಾ ಇದ್ದೀನಿ. ಕಾರ್ಲ್ ಲ್ಯೂಯಿಸ್ ಅಂತಕ್ಕಂಥ ಸ್ಪೋರ್ಟ್ಸ್ ಮ್ಯಾನ್ ನಿಮ್ಗೆ ಗೊತ್ತು. 1978ರಲ್ಲಿ ಅಮೆರಿಕನ್ ವೇಗದ ಓಟಗಾರ ಅಂತ ಆಯ್ಕೆ ಆದ. ಬಹಳ ಖುಷಿ ಆಯಿತು. ಯಾಕಂದ್ರೆ 1980ರಲ್ಲಿ ಒಲಿಂಪಿಕ್ಸ್ ಬರುತ್ತೆ, ಮಾಸ್ಕೋ ಒಲಿಂಪಿಕ್ಸ್. ಒಂದು ಒಲಿಂಪಿಕ್ಸ್ ಅನ್ನೋದು 4 ವರ್ಷಕ್ಕೊಮ್ಮೆ ಬರುತ್ತೆ. ಬಹಳ ಪ್ರಯತ್ನ, ಒಂದು ದಿನಕ್ಕೆ 12 ಗಂಟೆಗಳ ಕಾಲ ಟ್ರೈನಿಂಗ್ ತಗೊಳ್ತಿದ್ದ. ನಾನು ಗೆಲ್ಲೇಬೇಕು. ಆದರೆ 1980 ಬಂದಾಗ ಮಾಸ್ಕೋ ಅಫ್ಘಾನಿಸ್ತಾನ ಅಟ್ಯಾಕ್ ಮಾಡಿಬಿಟ್ರು ರಷ್ಯಾ, ಅವಾಗಿದ್ದಂಥ USSR. ತಕ್ಷಣ ಅಮೆರಿಕ ಒಂದು ನಿರ್ಧಾರ ತಗೊಂಡ್ರು, ವಿ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಒಲಿಂಪಿಕ್ಸ್, ವಿಲ್ ಬಾಯ್ಕಾಟ್. ಒಬ್ಬ ಕ್ರೀಡಾಪಟುಗೆ 4 ವರ್ಷ ಆದರೆ ಅವ್ನಿಗೆ ವಯಸ್ಸಾಗೋಗುತ್ತೆ, ಇನ್ನು ಮುಂದೆ ಆಡೋಕ್ಕೆ ಅವಕಾಶ ಇಲ್ಲ. ಅವನು ಒಂದು ಯೋಚನೆ ಮಾಡ್ದ, ಈ ವಾಸ್ ಸಪೋಸ್ ಟು ಪಾರ್ಟಿಸಿಪೇಟ್ ಓನ್ಲಿ ಇನ್ 100 ಮೀಟರ್ಸ್ ಅಂಡ್ 200 ಮೀಟರ್ಸ್. ಅವನು ಯೋಚನೆ ಮಾಡ್ದ, 4 ವರ್ಷ ಸಿಕ್ತು, ನಿರಾಶೆ ಆಗಲಿಲ್ಲ, ಏನಾದರೂ ಮಾಡಬೇಕು ಅಂತೇಳಿ 400 ಮೀಟರ್ಸ್ ಅಂಡ್ ಲಾಂಗ್ ಜಂಪು ಶುರು ಮಾಡ್ದ, ಪ್ರಾಕ್ಟೀಸ್ ಮಾಡ್ದ. ಯಾಕಂದ್ರೆ 4 ವರ್ಷ ಎಕ್ಸ್ಟ್ರಾ ಸಿಕ್ತಲ್ಲ. ಇನ್ನೇನು 84ನೇ ಒಲಿಂಪಿಕ್ಸ್ ಏಥೆನ್ಸ್, ಗ್ರೀಸ್ ನಗರ ಅಂದ್ರೆ ಅಲೆಕ್ಸಾಂಡರ್ನ ನೆನಪು ನಿಮಗೆ ಬರುತ್ತೆ. ಅರ್ಧ ಪ್ರಪಂಚವನ್ನು ಗೆದ್ದಂತ ಅಲೆಕ್ಸಾಂಡರ್ ಹುಟ್ಟಿದಂತ ಭೂಮಿ. ಅಲ್ಲಿನ ಒಲಿಂಪಿಕ್ಸ್ ಪ್ರಾರಂಭ ಆಯ್ತು. ಕೋಚ್ ಕರೆದ, ನೀನು ಯಾವ ಡ್ರೆಸ್ ಹಾಕೊಂಡ್ಬರ್ತೀಯ ಅದನ್ನೇ ಹಾಕೊಂಬ, ಕಣ್ಣು ಮುಚ್ಕೊ, ನೋಡು ನೀನು ಓಡ್ತಾ ಇದೀಯ. ಇಡೀ ಸ್ಟೇಡಿಯಂ ಕಾರ್ಲ್ ದ ಕಿಂಗ್ ಅಂತ ಕೂಗ್ತಾರೆ. ನಿನ್ನ ಗಮನ ಗೆಲ್ಲೋ ಕಡೆ ನೋಡು, ಗೆದ್ಬಿಟ್ಟೆ, ಚಿನ್ನದ ಪದಕ ಹಾಕೊಳ್ತೀಯ, ಇದನ್ನ ವಿಜುವಲೈಸ್ ಮಾಡು. ಬಿಕಾಸ್ ವೈ ಐ ಆಮ್ ಟೆಲಿಂಗ್, ವಿಜುವಲೈಸೇಷನ್ ಇಸ್ ಒನ್ ಆಫ್ ದಿ ಪವರ್ಫುಲ್ ಟೂಲ್. ಕಾರ್ಲ್ ಲ್ಯೂಯಿಸ್ ಮಾಡ್ತಾನೆ. 10 ದಿನದ ನಂತರ ಪಂದ್ಯ ಆಗತ್ತೆ. 100 ಮೀಟರ್ಸ್, 200 ಮೀಟರ್ಸ್, 100 into 400 ಮೀಟರ್ಸ್ ಲಾಂಗ್ ಜಂಪ್. ಅವನು ಚಿನ್ನ ಬಿಟ್ಟು ಇನ್ ಯಾವ ಮೆಡಲ್ ಇಷ್ಟ ಇಲ್ಲ, 4ರಲ್ಲೂ ಚಿನ್ನದ ಪದಕ ಗೆದ್ದು ದಂತಕಥೆ ಆದಂತ ಕಾರ್ಲ್ ಲ್ಯೂಯಿಸ್. ಏನ್ ಪಾಠ ನಾವು ಕಲಿಬಹುದು? ಇಫ್ ಯು ವಾಂಟೆಡ್ ಟು ಅಚೀವ್, ಪರ್ಸ್ಯೂ ಯುವರ್ ಡ್ರೀಮ್. ಪ್ರಾಬ್ಲಮ್ಸ್ ವಿಲ್ ಕಮ್, somebody will stop you, somebody will trouble you, somebody will cheat you, but work with focus, you will achieve success. ಯಾಕಂದ್ರೆ ಸುಮಾರು ಜನ ಇವತ್ತಿನ ದಿನಗಳಲ್ಲಿ ನೋಡಿರ್ಬೋದು, ಅಂತ ವ್ಯಕ್ತಿನ ನಾನು ಒಂದು 3 ವರ್ಷಕ್ಕೂ ಹೆಚ್ಚು ಕಾಲ ಬಹಳ ಹತ್ತಿರದ ಸಂಪರ್ಕದಲ್ಲಿ, ಅಂದ್ರೆ ಕ್ಲೋಸ್ ನೆಟ್ವರ್ಕ್ ಅಲ್ಲಿ ನಾನು ಕೆಲಸ ಮಾಡಬೇಕು ಅಂದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಸಾಹೇಬ್ರ ಜೊತೆ ಬಹಳ ಹತ್ತಿರದಿಂದ ಕೆಲಸ ಮಾಡ್ತಾರೆ, ಬಹಳ ಹತ್ತಿರದಿಂದ. ಆ ಫೋಟೋಗಳೆಲ್ಲ ನೋಡ್ತಾ ಇದ್ರೆ ನನಗನ್ನಿಸ್ತು, ಮುಖ್ಯಮಂತ್ರಿಗಳು, ಪೊಲೀಸ್ನ ಮುಖ್ಯಸ್ಥರು ಅವರೆಲ್ಲ ಹಿಂದೆ ಇದ್ದಾರೆ, ಅಬ್ದುಲ್ ಕಲಾಂ ಸಾಹೇಬ್ರ ಪಕ್ಕದಲ್ಲಿ ಇರೋದು ನಾನು. ನನಗೊಂದು ಘಟನೆ ನೆನಪಾಯ್ತು. ಅವರು ರಾಷ್ಟ್ರಪತಿಗಳಾಗಿ ಆಯ್ಕೆ ಆದರು, ರಾಷ್ಟ್ರಪತಿ ಭವನಕ್ಕೆ ಹೋದ್ರು, ಅದೆಲ್ಲರಿಗೂ ಗೊತ್ತಿದೆ. ರಾಷ್ಟ್ರಪತಿ ಭವನಕ್ಕೆ ಹೋದಾಗ ಆ ರಾಷ್ಟ್ರಪತಿ ಭವನದ ಒಳಗೆ ಹೋಗ್ತಾರೆ. ಅವರ ಮನೆ ಏನಿದೆ ಆ ಮನೆ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿನ ಒಂದು ಪದ್ಧತಿ ಇರುತ್ತೆ. ಎಂಟ್ರನ್ಸ್ ಅಲ್ಲಿ ಪ್ರೆಸಿಡೆಂಟ್ ನೋಡಿದ ತಕ್ಷಣ ಒಬ್ಬ ಸಲ್ಯೂಟ್ ಮಾಡ್ಬಿಟ್ಟು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟ. ಅಬ್ದುಲ್ ಕಲಾಂಗೆ ಆಶ್ಚರ್ಯವಾಯ್ತು, ಏನಪ್ಪ ಇದು, ಒಳಗಡೆ ಬರ್ತಾ ಇದ್ದೀನಿ, ಒಬ್ಬ ಚೇರ್ ಹಾಕೊಂಡು ಕೂತ್ಕೊಳ್ತಾನಲ್ಲ, ಎಲ್ಲರೂ ಕೂತಿರೋರು ಎದ್ದೊಳ್ತಾರೆ, ಇದೇನು ಕೂತ್ಕೊಂಡ್ಬಿಟ್ನಲ್ಲ ಅಂತ. ಏನ್ ಮಾಡ್ತೀರಾ ಅದು? ಅವ್ನು ಬಗ್ಬಿಟ್ಟು ಅಬ್ದುಲ್ ಕಲಾಂ ಸಾಹೇಬರು ಶೂ ತೆಗಿಯಕ್ಕೆ ಅವ್ರು ಕೇಳಿದ್ರು, ವಾಟ್ ಆರ್ ಯು ಡೂಯಿಂಗ್? ಸರ್, ಇದೇ ನನ್ನ ಕೆಲಸ, ಸರ್ಕಾರ ನನ್ನ ಅಪಾಯಿಂಟ್ ಮಾಡಿರೋದೇ ನಿಮ್ಮ ಶೂ ಬಿಚ್ಚಕ್ಕೆ, ನಿಮ್ಮ ಶೂ ಲೇಸ್ ಹಾಕಕ್ಕೆ, ಅದು ಒಂದೇ ಕೆಲಸ. ಅವ್ರು ಹೇಳಿದ್ರು, ಇದು ಬೇಕಾಗಿಲ್ಲಪ್ಪ. ಅವ್ನಿಗೆ ಭಯ ಆಯ್ತು, ಏನು ಪ್ರೆಸಿಡೆಂಟ್ ಬರುವಾಗಲೇ ಕೆಲಸ ಬಿಟ್ಟು ತೆಗೆದ್ಬಿಟ್ರು. ಅವ್ರು ಹೇಳಿದ್ರು, ಕೆಲಸ ಬಿಟ್ಟು ತೆಗಿಯಲ್ಲ, ಹಿಂದೆ ಗಾರ್ಡನ್ ಇದೆ, ಆ ಗಾರ್ಡನ್ ನೋಡ್ಕೊ, ನನ್ನ ಶೂ ನಾನೇ ಹಾಕ್ಕೊಳ್ತೀನಿ, ನೀನೇನು ಹಾಕ್ಬೇಡ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ರು. ಇವ್ರು 5 ವರ್ಷದ ಅವಧಿ ಮುಗೀತು. ಲಾಸ್ಟ್ ದಿನ ಅವ್ರು ಹೊರಗಡೆ ಹೋಗ್ಬೇಕು. ಅಬ್ದುಲ್ ಕಲಾಂ ಆಚೆ ಹೋಗ್ತಾ ಇದೆ. ಅವ್ರು ತಂದಂತ ಒಂದೇ ಒಂದು ಸೂಟ್ ಕೇಸ್, ಯಾರು ಇಲ್ಲ, ಅವರೇ ಕೈಲಿ ಹಿಡ್ಕೊಂಡು ಆಚೆ ಹೋಗ್ತಾರೆ. ಆಚೆ ಹೋಗುವಾಗ ಅಬ್ದುಲ್ ಕಲಾಂ ಹೇಳ್ತಾರೆ,
ನಾನು ಅಧ್ಯಕ್ಷನಾಗಿ ಬಂದಿದ್ದೀನ ಒಬ್ಬನ್ನ ಕೆಲಸ ಬಿಟ್ಟು ತೆಗೆದ್ನಲ್ಲ, ಅವನ್ನ ಕರೀರಿ. ಎಲ್ರಿಗೂ ಆಶ್ಚರ್ಯ, ಏನೋ 5 ವರ್ಷದ ಜ್ಞಾಪಕ ಇಟ್ಕೊಂಡಿದ್ದ. ಅವ್ನ ಗಾರ್ಡನಲ್ಲಿ ನೀರು ಹಾಕ್ತಾ ಇದ್ದ, ಅವ್ನು ಓಡ್ ಬಂದ. ನೋಡಪ್ಪ ಒಂದು ಕೆಲಸ ಮಾಡು, ಸ್ವಲ್ಪ ಈ ಸೂಟ್ ಕೇಸ್ ಮೇಲೆ ನೀರು ಹಾಕು. ಅವ್ನು ಕೇಳಿದ, ಸರ್ ನೀವು ಒಳಗಡೆ ಇರೋ ಬಟ್ಟೆ ಪೇಪರ್ಸ್ ಎಲ್ಲ ನೆಂದೋಗತ್ತಲ್ಲ, ಇಲ್ಲ ಹಾಕಪ್ಪ ಪರವಾಗಿಲ್ಲ. ಯಾಕೆ ಅಂತ ಕೇಳಿದ್ರು. ಅಬ್ದುಲ್ ಕಲಾಂ ಒಂದೇ ಮಾತು ಹೇಳಿದ್ರು, ರಾಷ್ಟ್ರಪತಿ ಭವನದ ಒಂದು ವಾಸನೆ ಮಣ್ಣು ಕೂಡ ನನ್ನ ಸೂಟ್ ಕೇಸ್ ಮೇಲೆ ಇರಬಾರ್ದು, ಅದು ಇಲ್ಲೇ ಹೋಗ್ಬೇಕು. ನಾನು ಈ ರಾಷ್ಟ್ರಪತಿ ಭವನದಿಂದ ಆಚೆ ಹೋಗ್ಬೇಕಾದ್ರೆ ಇಲ್ಲಿನ ಒಂದು ಧೂಳು ಕೂಡ ನನ್ನ ಸೂಟ್ ಕೇಸ್ ಮೇಲೆ ಇರಬಾರ್ದು, ಅದಕ್ಕೆ ನೀರು ಹಾಕು ಅಂತ ಹೇಳಿದೆ. ಅಂತ ರಾಷ್ಟ್ರಪತಿಗಳ ಜೊತೆ ಕೆಲಸ ಮಾಡಿದೆ. ಅದರಲ್ಲೂ ನನ್ನ ಜೀವನದಲ್ಲಿ ಮರೆಯಲಾರದಂಥ ಘಟನೆ ಕೆಲವರು ಟಿವಿಯಲ್ಲಿ ನೋಡಿರ್ಬೋದು. ಬಹುಶಃ ಅವರ ಕಡೆಯ ಯಾತ್ರೆಯಲ್ಲಿ 6 ಲಕ್ಷ ಜನ ಯುವಕರು ರಾಮೇಶ್ವರಂ ಬಂದರು. ಎಲ್ರಿಗೂ ಗೊತ್ತು, ಅವ್ರನ್ನ ನೋಡೋಕ್ಕಾಗಲ್ಲ. 6 ಲಕ್ಷ ಜನ ಎಲ್ಲಿಂದ ನೋಡಕ್ ಸರ್? ಈ ಘಟನೆ ನಾನು ಕೂಡ ಅಷ್ಟು ರಿಯಲೈಸ್ ಮಾಡಲಿಲ್ಲ. ಯಾವುದೋ ಒಂದು ಬೆಳಗಾಮಲ್ಲಿ ಲಯನ್ಸ್ ಕ್ಲಬ್ಗೆ ಹೋದಾಗ ರೈಲ್ವೆ ಮಂತ್ರಿಗಳು, ಈಗಿಲ್ಲ ಅವರು ಪಾಪ, ಮೊನ್ನೆ ಕೋವಿಡಲ್ಲಿ ಹೋಗ್ಬಿಟ್ರು, ಸುರೇಶ್ ಅಂಗಡಿ ಅವರು ಅವ್ರ ಭಾಷಣದಲ್ಲಿ ಮಾತು ಹೇಳಿದ್ರು. ನಾನು ಭಾಳಷ್ಟು ಟೈಮು ಟಿವಿಯಲ್ಲಿ ತೋರಿಸ್ತಾ ಇದ್ರು, ಒಬ್ಬರು ಮಾತ್ರ ಹಿಂಗೆ ಸ್ಟ್ಯಾಂಡರ್ಡೀಸ್ ಅಲ್ಲಿ ಹಂಗೆ ನಿಂತಿದ್ರು. ಏನಿ ಮನುಷ್ಯ 8 ಅವರ್ ಆಯಿತು 9 ಅವರ್ ಆಯಿತು ಹಿಂಗೆ ನಿಂತಿದ್ದಾನಲ್ಲ ಅಂತ ನೋಡ್ತಾ ಇದ್ವಿ. ಸ್ವಲ್ಪ ಹೊತ್ತು ನಂತರ ಕ್ಯಾಮ್ರಾ ಈ ಕಡೆ ಬಂದರೆ ಅದು ಇನ್ಯಾರು ಇಲ್ಲ, ನಮ್ಮ ಚೇತನ್ ಅವರೇ ನಿಂತಿದ್ದು ಅಂತ ಹೇಳಿದ್ರು. ನಾನು ಒಂದೇ ಒಂದು ಹೇಳಿದೆ, ಸರ್ 8 ಅವರ್ ನಿಂತಿದ್ದು ನನಗೆ ಕಷ್ಟ ಗೊತ್ತಾಗಿಲ್ಲ. ಕಾರಣ ಏನು ಅಂದರೆ, ಇಂಥ ವ್ಯಕ್ತಿನ ಮತ್ತೊಮ್ಮೆ ನಾನು ನೋಡೋಕ್ಕಾಗಲ್ಲ ಅಂದಾಗ 8 ಅವರ್ ಅಲ್ಲ 80 ಅವರ್ ಬೇಕಾದ್ರೂ ನಿಲ್ತೀನಿ ಅಂತ. ಕಡೆಯ ಕ್ಷಣದ ತನಕ ಅಬ್ದುಲ್ ಕಲಾಂ ಸಾಹೇಬ್ರ ಪಕ್ಕದಲ್ಲಿದ್ದಂಥ ಸೌಭಾಗ್ಯ ನನ್ನದಾಗಿತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ, ಒಳ್ಳೆ ಕೆಲಸಗಳು ಮಾಡಿದ್ರೆ ಎಲ್ಲ ಒಳ್ಳೇದು ನಮ್ಗಾಗತ್ತೆ. ನಿಜಕ್ಕೂ ಈ ಲಯನ್ಸ್ ಕ್ಲಬ್ ಬಗ್ಗೆ ಅಶೋಕ್ ಹೇಳಿದ್ರು. ಈಗ ಇಷ್ಟು ಜನ, ಅನಿತಾ ಮೇಡಮ್ ಎಲ್ಲ ಭಾಳ ಖುಷಿ ಆಯಿತು. ಭಾಳ ವರ್ಷದ ನಂತರ ಅವ್ರನ್ನ ನೋಡ್ತಾ ಇದ್ದೀನಿ. ಜಯಶಂಕರ್, ಅನಿತಾ ಅವ್ರನ್ನೆಲ್ಲ ಲಯನ್ಸ್ ಕ್ಲಬ್ ಬಂದಿದ್ದೀನಿ. ಇವತ್ತು ಡಾಕ್ಟರ್ ಮಮತಾ ಅವ್ರಿಗೆ ಬಂದಿದ್ದಾರೆ, ನಮ್ಮ ಲಯನ್ಸ್ ಕ್ಲಬ್ಬಿನ ಭಾಳ ಕೆಲಸ ಮಾಡ್ತಕ್ಕಂಥವ್ರು. ಅವರು ಡಾಕ್ಟ್ರೇಟ್ ಮಾಡಬೇಕಾದ್ರೆ ದೇವದಾಸಿ ಸಿಸ್ಟಮ್ ನಮ್ಮ ಮಾಡಿದ್ರು, ನೆನಪಿದೆ, ದೇವದಾಸಿ ಪದ್ಧತಿಯ ಬಗ್ಗೆ PhD ಮಾಡಿದ್ರು. ಇವತ್ತು ವಿಧಾನಸೌಧದಲ್ಲಿ ಏನು ಕೆಲಸ ಆಗಬೇಕು, ಅದು ಮುಖ್ಯಮಂತ್ರಿಗಳ ಒಂದು ಕಾರ್ಯದರ್ಶಿಗಳಿಗೆ ಮಾತಾಡಿದ್ರು ಆಗತ್ತೋ ಇಲ್ವೋ, ಮಮತಾ ಮೇಡಮ್ ಹೇಳಿದ್ರೆ ಆಗತ್ತೆ. ಕಾರಣ ಏನು ಗೊತ್ತಾ, ವಿಧಾನಸೌಧದಾಗೋ ಎಲ್ಲ ಸರ್ವಿಸ್ ಮಾಡೋರು. ಸೊ ಲಯನ್ಸ್ ಕ್ಲಬ್ ಗಿವ್ಸ್ ಯು ಸಚ್ ಅನ್ ಆಪರ್ಚುನಿಟಿ. 1958 ಮೈಸೂರು ಲಯನ್ಸ್ ಕ್ಲಬ್ ಉದ್ಘಾಟನೆ. ಬಹುಶಃ ಈಗಲೂ ಹಳೆ ವಿಡಿಯೋಸ್ ಇರ್ಬೋದು, ಈಗ ಹೋಗಿ ನೋಡಿ. ಅಥವಾ ಮೈಸೂರು ಪ್ಯಾಲೇಸ್ ಯಾರಾದರೂ ಹೋದರೆ ಸ್ವಲ್ಪ ಸೂಕ್ಷ್ಮವಾಗಿ ಅವ್ರ ಮನೆಯಲ್ಲಿ ಗಮನಿಸಿ, ಅವರು ಮೊಮೆಂಟೋಸ್ ಎಲ್ಲ ಇಟ್ಟಿರ್ತಾರೆ. ಅದರ ಲಯನ್ಸ್ ಕ್ಲಬ್ದು ಒಂದು ಮೊಮೆಂಟೋ ಇದೆ. ಕಾರಣ ಏನು ಗೊತ್ತಾ, ಬಹುಶಃ ಹೊಸಬ್ರು ಲಯನ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. 1958ರಲ್ಲಿ ಲಯನ್ಸ್ ಕ್ಲಬ್ ಉದ್ಘಾಟನೆ ಮಾಡಿದ್ದು ಯಾರು ಅಂದರೆ, ಅಂದಿನ ಮಹಾರಾಜರಾದಂಥ ಜಯಚಾಮರಾಜೇಂದ್ರ ಒಡೆಯರ್ ಲಯನ್ಸ್ ಕ್ಲಬ್ ಸಭೆಗೆ ಬಂದು ಇನಾಗ್ರೇಟ್ ಮಾಡಿದಂಥ ಲಯನ್ಸ್ ಕ್ಲಬ್ ನಮ್ಮ ಕರ್ನಾಟಕದ ಇತಿಹಾಸ. ಅಂತ ಒಂದು ಉದ್ಘಾಟನೆ ಮಾಡಿ ಆ ಮೊಮೆಂಟನ್ನು ಅವ್ರ ಮನೆಯಲ್ಲಿ ಇನ್ನೂ ಇಟ್ಟಿದ್ದಾರೆ. ಮೈಸೂರು ಪ್ಯಾಲೇಸಲ್ಲಿ ಈಗಲೂ ಇದೆ. ಸೊ ದಟ್ ಈಸ್ ದಿ ಕ್ರೆಡೆನ್ಷಿಯಲ್ಸ್ ಆಫ್ ಲಯನ್ಸ್ ಕ್ಲಬ್. ಯಾಕಂದರೆ ಒಳ್ಳೇದು ಮಾಡಿದಾಗ ಒಳ್ಳೇದು ಬರ್ತಾನೆ ಇರುತ್ತೆ. ನಾನು ಒಂದು ಘಟನೆ ನೆನಪಿಗೆ ಬಂದು, ಮಹಾರಾಜರ ಕಾಲ, ಯಾಕಂದರೆ ಜಯಚಾಮರಾಜೇಂದ್ರ ಒಡೆಯರ್ ಹೇಳಿದಾಗ ನನಗೆ ನೆನಪಾಯಿತು. ಮಹಾರಾಜರ ಕಾಲ ಎಲ್ಲರೂ ಜನ ಬೆಳಿಗ್ಗೆ ಒಂದು 8-8:30ಗೆ ಜನರ ಸಂಚಾರ ಆಗ್ತಾ ಇತ್ತು. ತಕ್ಷಣವೇ ಕುದುರೆಗಳ ಮೇಲೆ ಮಂತ್ರಿಗಳೆಲ್ಲ ಬರಕ್ಕೆ ಶುರು ಮಾಡಿದ್ರು. ಅಲ್ಲೊಬ್ಬ ಭಿಕ್ಷುಕ ಹಿಂದೆ ಕೂತಿದ್ದ. ಆ ಭಿಕ್ಷುಕ ನೋಡ್ದ, ಏನು ಈ ಮಂತ್ರಿಗಳೆಲ್ಲ ಬರ್ತಾರೆ ಅಂತ ಹೇಳಿ ಅವನಿಗೊಂದು ನೆನಪಾಯ್ತು. ಏನು ಅಂತ ಕೇಳಕ್ಕೆ ಹೋದ. ಆ ಮಂತ್ರಿಗಳು ಹೇಳ್ಕೊಂಡು ಹೋದ್ರು, ಮಹಾರಾಜರು ಬರ್ತಾರೆ, ಎಲ್ಲ ದೂರದಿಂದ ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ಕೊಂಡು ಹೋಗ್ತಾನೆ. ಈ ಭಿಕ್ಷುಕ ಏನು ಮಾಡ್ದ, ಒಂಚೂರು ಮುಂದೆ ಬಂದು ಕೂತ್ಕೊಂಡ. ಅವನಿಗೇನು ಆಸೆ, ಮಹಾರಾಜರು ಏನಾದರೂ ನನ್ನ ನೋಡಿ ಏನೋ ಕೊಟ್ಟರೆ ನನ್ನ ಜೀವನದಲ್ಲಿ ಕಷ್ಟ ಎಲ್ಲ ಪಾರ ಆಗತ್ತೆ. ಬಂದು ಮುಂದೆ ಕೂತ್ಕೊಂಡ. ಸ್ವಲ್ಪ ಹೊತ್ತಿಗೆಲ್ಲ ಸುವರ್ಣ ರಥ ರಸ್ತೆಯಲ್ಲಿ ಬಂತು. ಪಡ ಅಂತ ಹೊಡಿತಾ ಇತ್ತು, ಚಿನ್ನದ ರಥ. ಮಹಾರಾಜರು ನಗ್ತಾ ಎಲ್ರಿಗೂ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ. ಈ ಕಡೆ ತಿರುಗಿ ನೋಡಿದ್ರೆ ಭಿಕ್ಷುಕನ್ ನೋಡೇ ಬಿಟ್ರು. ನೋಡಿದ್ ಮಾತ್ರ ಅಲ್ಲ, ಮಹಾರಾಜರು ನಗ್ಬಿಟ್ರು. ಭಿಕ್ಷುಕನ್ ಖುಷಿ ಆಗುತ್ತೆ, ಇನ್ನೇನು ನನ್ನ ಜೀವನದ ಎಲ್ಲ ಕಷ್ಟವೂ ಪಾರ ಆಗತ್ತೆ. ನೋಡಿದ ತಕ್ಷಣ ಅವನು ಅಷ್ಟು ಖುಷಿ ಪಟ್ಟ. ಮಹಾರಾಜರು ಅಲ್ಲಿ ನೋಡಿದ್ರು. ನೋಡಿದಷ್ಟೇ ಅಲ್ಲ, ರಥವನ್ನು ನಿಲ್ಲಿಸ್ಬಿಟ್ರು.
ರಥವನ್ನು ನಿಲ್ಲಿಸಿ ಇಳಿದು ಬಂದು ಆ ಭಿಕ್ಷುಕನ ಮುಂದೆ ನಿಂತ್ಕೊಂಡು ಬಲಗೈ ಚಾಚಿ ನನಗೇನು ಕೊಡ್ತೀಯಪ್ಪ. ಅವನು ಭಿಕ್ಷಕನಿಗೆ ನಿರಾಶೆ ಆಗ್ಬಿಟ್ಟ. ಇವನು ಯಾವ ಮಹಾರಾಜ, ಏನೋ ನನಗೆ ಕೊಡ್ತಾನೆ ಅಂತ ನೋಡಿದ್ರೆ ನನಗೇನು ಕೊಡ್ತೀಯ? ಇಷ್ಟುವಿಲ್ಲದೆ ಸುಮ್ಮನೆ ಬ್ಯಾಗಲ್ಲಿ ನೋಡಿದ ಅವನ ಜೋಳಿಗೆ ಇರತ್ತಲ್ಲ, ಆ ಬ್ಯಾಗಿಂದ ಒಂದು ಅಕ್ಕಿ ಕಾಳು ತೆಗೆದು ಕೊಟ್ಟೋದ್ರು ಮಹಾರಾಜ. ಅವನು ಬೈಕೊಂಡ, ನನ್ನ ಜೀವನದ ನೋಡಿ ಆ ಮಹಾರಾಜ ಬಂದು ಕೂಡ ನನ್ನ ಕಷ್ಟವನ್ನು ಪಾರು ಮಾಡಲಿಲ್ಲ. ಎಂಥ ಮಹಾರಾಜ ಇವನನ್ನು ಬೈಕೊಂಡು ಹೋದ. ಮನೆಗೆ ಹೋಗಿ ಆ ಬ್ಯಾಗೆಲ್ಲ ಗುಡಿಸ್ದಲ್ಲಿ ಹಾಕ್ತಾನೆ, ಪಳ 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 ಅಂತ ಹೊಡಿತಾ ಇದೆ. ಏನಂತ ನೋಡಿದ್ರೆ ಚಿನ್ನದ ಅಕ್ಕಿ ಕಾಳು. ಅಂದ್ರೆ ಇವರು ಒಂದು ಅಕ್ಕಿ ಕೊಟ್ಟಿದ್ದಕ್ಕೆ ಚಿನ್ನದ ಅಕ್ಕಿ ಕಾಳನ್ನು ಕೊಟ್ಟು ಹೋದ್ರು ಮಹಾರಾಜ. ಆಗ ಕುಗ್ಗಿ ಅಳ್ತಾನೆ, ಅಯ್ಯೋ ನನ್ನ ಹತ್ರ ಇರೋದೆಲ್ಲ ಕೊಟ್ಟಿದ್ರೆ ನನ್ಗೆ ಎಷ್ಟು ಚಿನ್ನ ಸಿಕ್ತಿತ್ತು, ಒಂದೇ ಒಂದು ಕೊಟ್ಟನಲ್ಲ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಸಮಾಜಕ್ಕೆ ನೀವು ಎಷ್ಟು ಕೊಡ್ತೀರೋ ಅಷ್ಟನ್ನು ಮಾತ್ರ ಪಡ್ಕೊಳಕ್ಕೆ ನಿಮ್ಗೆ ರೈಟ್ಸ್ ಇದೆ. ಅದ್ರ ಮೇಲೆ ಒಂದು ಅಕ್ಕಿ ಕಾಳು ನಿಮ್ಗೆ ಸಿಗಲ್ಲ. ವಾಟ್ ಯು ಗಿವ್ ಟು ದಿ ಸೊಸೈಟಿ, ದಟ್ಸ್ ವಾಟ್ ಯು ಕ್ಯಾನ್ ಗೆಟ್ ಬ್ಯಾಕ್ ಅಂಡ್ ನಥಿಂಗ್ ಮೋರ್, ನಾಟ್ ಈವನ್ ಎ ರೈಸ್ ಮೋರ್. ಇದನ್ನ ರವೀಂದ್ರನಾಥ್ ಟಾಗೂರ್ ಅವರು ದಿ ರೈಸ್ ಅಂತಕ್ಕಂಥ ಗೀತಾಂಜಲಿ ಪುಸ್ತಕದಲ್ಲಿ ಒಂದು ಕಥೆ ಬರೆದಿದ್ರು. ಯಾಕೆ ಮಾತು ಹೇಳ್ತಾ ಇದ್ದೀನಿ? ವಾಟ್ ಯು ಗಿವ್ ವಿಲ್ ಕಮ್ ಬ್ಯಾಕ್. ನಿಮ್ಮ ಹತ್ರ ಪ್ರೀತಿ ಇದೆ, ವಿಶ್ವಾಸ ಇದೆ, ಸಂತೋಷ ಇದೆ, ನಗು ಇದೆ, ಕೊಡ್ತೀರಿ, ಅದು ಹಿಂದೆ ಬರುತ್ತೆ. ಇವತ್ತು ನಾವು ಲಯನ್ಸ್ ಕ್ಲಬ್ ಇಂದ ಇಷ್ಟು ಕಷ್ಟದಲ್ಲಿ ನಮ್ಮ ರಾಜೇಶ್ ಅವರ ಒಂದು ಪ್ರೆಸಿಡೆಂಟ್ಶಿಪ್ ಅಲ್ಲಿ ಮುರಳಿ ಗೋವಿಂದರಾಜ್ ಎಲ್ಲ ಬಹಳ ಆಕ್ಟಿವ್ ರೋಲ್ ತಗೊಂಡ್ರು, ಎಲ್ಲರೂ ಮಾಡಿದಾಗ ದಟ್ ವಿಲ್ ಕಮ್ ಬ್ಯಾಕ್. ಈಗ ದುರೈ ರಾಜನು ನನಗೆ ಗೊತ್ತು, ಬಹಳ ಒಳ್ಳೆ ವ್ಯಕ್ತಿತ್ವ ದುರೈ. ನಾನು ಇವತ್ತು ಕ್ಲಬ್ನ ಹೊಸ ಮೆಂಬರ್ಸ್ ಅಶೋಕ್ ಸೇರಿಸುವಾಗ ನೋಡ್ತಾ ಇದ್ದೆ. ದುರೈ ರಾಜನ್ ಪ್ರೆಸಿಡೆಂಟ್ಶಿಪ್ ಅಲ್ಲಿ ಬಹುಶಃ ನಮ್ಮ ಕ್ಲಬ್ಬಿನ ಹಿಸ್ಟ್ರಿಯಲ್ಲಿ ದ ಯಂಗೆಸ್ಟ್ ಮೆಂಬರ್ ಯಾರಾದರೂ ಇದಾದ್ರೆ ಸುಧಾಶ್ರೀನೇ ಇರ್ಬೇಕು. ಐ ಥಿಂಕ್ ಇಟ್ ವಿಲ್ ಬಿ ಹಾರ್ಡ್ಲಿ 20 years. ಸೊ ದ ಯಂಗೆಸ್ಟ್ ಮೆಂಬರ್ ಆಫ್ ಅವರ್ ಕ್ಲಬ್. ಎಷ್ಟೋ ದಿನಗಳು ನಾನು ಅಶೋಕ್ ಕುಮಾರ್ ಅವರು 27 ವರ್ಷದಿಂದ ಲಯನ್ಸ್ ಕ್ಲಬ್ ನಾವು ಮಾಡಿದಂಥ ಕೆಲಸ ನಾವು ನೋಡ್ಕೊಂಡು ಬಂದಿದ್ದೀವಿ. ಸಾಕಷ್ಟು ಮಾಡಿದ್ದೀವಿ. ನೀವು ಎದುರಬೇಕಾಗಿಲ್ಲ. 700 ಕೋಟಿಯಲ್ಲಿ 20 ಕೋಟಿ ಜನಕ್ಕೆ ಕೋವಿಡ್ ಬಂದಿದೆ. ವ್ಯಾಕ್ಸಿನೇಷನ್ ಇಸ್ ದ ಓನ್ಲಿ ವೇ. ವ್ಯಾಕ್ಸಿನೇಷನ್ ತಗೊಳ್ಳಿ, ಸ್ವಲ್ಪ ಸೇಫ್ ಆಗಿರಿ. ಅದ್ರ ಬಿಟ್ಟು ಇನ್ನೇನು ಭಯಪಡಬೇಕಾಗಿಲ್ಲ. ನಾನು ಇವತ್ತು ಆನೇಕಲ್ಲಲ್ಲಿ ಹೋದಾಗ ಹೇಳ್ತಾ ಇದ್ದೆ, ಅಲ್ಲಿ ಪರಿಚಯ ಮಾಡ್ತಾ ನನ್ನ ಭಾಳಷ್ಟು ಒಳ್ಳೆ ಕ್ಲಬ್ ಅದು ಜಿಗ್ನಿಯಲ್ಲಿ 3 ಕೋಟಿ ಕಟ್ಟಡ ಕಟ್ಟಿದ್ದಾರೆ ಅಂತ ಒಂದು ಲಯನ್ಸ್ ಕ್ಲಬ್. ಅವ್ರು ಮಾಡ್ತಾ ಹೇಳ್ತಾ ಇದ್ರು, ಎಂಥ ಸೇವೆ ಮಾಡಿದ್ದೀರಿ. ನಾನು ಹಲವಾರು ಕಡೆ ಎಲ್ಲೂ ನಾನು ನನ್ನ ಪ್ರಾಣಕ್ಕೆ ಲೆಕ್ಕಿಸಲಿಲ್ಲ. ಆ ತುಂಗಭದ್ರಾ ನದಿಯ ಇನ್ಸಿಡೆಂಟ್ ನಿಮ್ಗೆ ಗೊತ್ತಿದೆ. ನದಿಯಲ್ಲಿ ಬಿದ್ದಾಗಲೂ ಬದುಕು ಬಂದ್ವಿ. ಈಗ ಕೋವಿಡಲ್ಲಿ ಕಾರಣ ಇಷ್ಟೇ, ಮತ್ತೊಬ್ಬರಿಗಾಗಿ ನೀವು ಕೆಲಸ ಮಾಡಬೇಕಾದ್ರೆ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಅಂದ್ಕೊಂಡೆ, ನಾನು ಮಾತಾಡಿದ್ರೆ ಜನ ಭಾಳ ನನ್ನ ಮಾತಿಗೆ ನಿರೀಕ್ಷೆ ಮಾಡ್ತಿರ್ತಾರೆ. ಇವತ್ತು ಯಾಕೋ ಭಾಳ ಸೀರಿಯಸ್ ಆಗಿ ರಾಜನ್ ಸರ್, ಅಚ್ಯುತ್ ಶ್ರೇಯನ್ ಸರ್ ಎಲ್ಲ ನೋಡ್ತಿರ್ತಾರೆ, ಏನು ಚೇತನ್ ಅವರು ಇವತ್ತು ಭಾಳ ಸೀರಿಯಸ್ ಆಗಿ ಮಾತಾಡ್ತಿದ್ದಾರೆ ಅಂತ. ನನಗೆ ಭಾಳಷ್ಟು ಅನುಭವಗಳು ಈಗ ಅಲ್ಲಿ ಜಿಗ್ನೆಯಲ್ಲಿ ಹೇಳ್ತಾ ಇದ್ದೀನಿ. ನಾನು ಹಲವಾರು ಉದ್ಘಾಟನೆಗಳು ಮಾಡ್ತಾ ಇರ್ತೀನಿ, ಸುಮಾರು ಕಡೆ ಹೋಗ್ತಾ ಇರ್ತೀನಿ, ಯಾವುದಾವುದೋ ಇನಾಗ್ರೇಷನ್ ಮಾಡ್ತಾ ಇರ್ತೀನಿ. ನನಗಿನ್ನೂ ನೆನಪಿದೆ, ಆ ಸಿ ವಿ ರಾಮನ್ ಆಸ್ಪತ್ರೆಯಲ್ಲಿ ಇಂದಿರಾನಗರದಲ್ಲಿ ಒಂದು ಉದ್ಘಾಟನೆ ಕರೆದ್ರು. ನಾನು ಇನ್ವಿಟೇಷನ್ ಸುಮಾರು ಬರ್ತಾ ಇರತ್ತಲ್ಲ, ಯಾವುದೂ ನೋಡಲ್ಲ. ಆಯ್ತು, ಎಷ್ಟು ಗಂಟೆಗೆ ಬರ್ತೀನಿ, ಈಗ ನಾಡಿದ್ದು ರಘುಪ್ರಕಾಶ್ ಅವ್ರ ಕ್ಲಬ್ಗೆ ಹೋಗ್ತೀನಿ, ಆಯ್ತು ರಘುಪ್ರಕಾಶ್ 11:30 ಬರ್ತೀನಿ. ಇನ್ನೊಂದು ಕಡೆ ಎಲ್ಲ ಹೋಗ್ಬೇಕು, ಈ ಥರ ಟೈಮ್ ನೋಟ್ ಮಾಡ್ಕೊಂಡು ನನ್ನ ಡ್ರೈವರ್ಗೆ ಹೇಳ್ಬಿಟ್ಟಿದ್ದೆ, ನೋಡಪ್ಪ ಉದ್ಘಾಟನೆ ಮಾಡಿ ಹೋದ್ವಿ. ಅಲ್ಲಿ ಉದ್ಘಾಟನೆ ಏನೋ ಒಂದು ನೋಡಿದ್ರೆ 10 ಹೊಸ ಟಾಯ್ಲೆಟ್ ಕಟ್ಸ್ಬಿಟ್ಟಿದ್ದಾರೆ. ಅದ್ರ ಇನಾಗ್ರೇಷನ್ ಮಾಡಬೇಕು ಅಲ್ಲ. ನೀವು ಅನ್ಕೊಂಡಂಗಿಲ್ಲ, ಬರೀ ಟೇಪ್ ಕಟ್ ಮಾಡೋದಷ್ಟೇ, ನೀವು ಇನ್ನೇನೋ ವಿಜುವಲೈಸ್ ಮಾಡಬೇಡಿ. ನೋಡಿ ಹೆಂಗ್ ನಮ್ಮ ಕ್ಲಬ್ಬಲ್ಲಿ ಹೊಸೊಂದು ಕಡೆ ಜನ ಏನೋ ವಿಚಾರಕ್ಕೆ ಮೋಸ ಆಗಿರ್ಬೋದು, ಅಥವಾ ಬೇರೆ ಏನೋ ಕಾರಣಗಳಿಂದ ಅವ್ರನ್ನ ಸೋಲಿಸಿರ್ಬೋದು. ಆದರೆ ಎಲೆಕ್ಷನಲ್ಲಿ ಮಾತ್ರ ಅವ್ರು ಸೋತರು. ಜನಗಳ ಹೃದಯವನ್ನು ಅವರೇ ಗೆದ್ದವರು ಅಂತ ಯಾವ ಇದು ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಸ್ನೇಹಿತರಿದ್ದಾರೆ, ಒಳ್ಳೆ ಅವಕಾಶ ಅವ್ರಿಗೆ ಬಂದೇ ಬರುತ್ತೆ. ಅಬ್ರಹಾಂ ಲಿಂಕನ್ ಅಂತ ಒಂದು ಅಮೆರಿಕಾದ ರಾಷ್ಟ್ರಪತಿ ಜೀವನದಲ್ಲಿ ಎಲ್ಲದಲ್ಲೂ ಸೋಲು. ಅವ್ನು ಮಾಡಿದಂಥ ಕೆಲಸ, ಅವ್ನು ಮದುವೆ ಆದಂತ ಹೆಂಡತಿ ಎಲ್ಲ ಬಿಟ್ಟೋದ್ರು. ಎಲ್ಲ ಹೌದು, ಅವ್ರಿಗೆ ಭಾಷೆ ಆಗಲಿಲ್ಲ, ಎಲ್ಲದಲ್ಲೂ ಫೇಲು. ಅವನು ಗೆದ್ದಿದ್ದು ಒಂದೇ ಒಂದು ಅಮೆರಿಕಾದ ರಾಷ್ಟ್ರಪತಿಯ ಚುನಾವಣೆ.
ಎಲ್ಲವನ್ನು ಕಳ್ಕೊಂಡ್ರು. ಬಟ್ ಹ್ಯಾಡ್ ದಟ್ ಫೋಕಸ್ ಟು ವಿನ್. ಗುಡ್ ಡೇಸ್ ವಿಲ್ ಕಮ್ ಟು ಅವರ್ ಲೀಡರ್ ಲೈಲ್ ಮೋಹನ್. ಐ ಆಮ್ ವೆರಿ ಕಾನ್ಫಿಡೆಂಟ್ ದಿಸ್ ಇಯರ್ ಇಟ್ ಸೆಲ್ಫ್ ಇಟ್ ವಿಲ್ ಕಮ್. ಲೆಟ್ ಅಸ್ ವರ್ಕ್ ಫಾರ್ ಇಟ್, ದೇರ್ ಇಸ್ ನೋ ಡೌಟ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಎಲ್ಲಿಗೂ ನೀವು ಕಳ್ಕೋಬೇಡಿ. ಯಾಕಂದರೆ ವಿಶ್ವಾಸ ಕಳ್ಕೊಳ್ಳೆ ಕೆಲಸ ಮಾಡಬೇಕು, ಅದೇ ನಮ್ಮ ಒಂದು ಗುರಿ. ಈಗ ನಾನು ಭಾಳ ಶಾರ್ಟಾಗಿ ಇನ್ಸ್ಟಾಲೇಷನ್